ಹಾಯ್ ಗಾಯ್ಸ್, ವೆಲ್ಕಮ್ ಟು ಕುಶಲಾಲ್. ಟೆಂಪಲ್ಗೆ ಬಂದಿದ್ದೀವಿ, ನೀವು ತೋರಿಸ್ತೀನಿ ಬನ್ನಿ ಗಾಯ್ಸ್. ಶ್ರೀ ಗೋವರ್ಧನ ಪುತ್ತಿಗೆ ಮಠಕ್ಕೆ ಸ್ವಾಗತ ಗಾಯ್ಸ್. ಬನ್ನಿ ನೋಡಿ ತೋರಿಸ್ತೀನಿ. ಈ ಕಡೆ ಎಲ್ಲ ಗುಹೆ ಇದೆ ಗಾಯ್ಸ್, ಹೋಗೋಣ. ರೆಡಿನಾ ಗಾಯ್ಸ್ ನೋಡಕ್ಕೆ? ಗೈಸ್ ಒಳಗಡೆ ಬ್ಯೂಟಿಫುಲ್ ಆದ ಸ್ಟ್ಯಾಚುಗಳಿದೆ ನೋಡುವ ಗೈಸ್. ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಎರಡು ಕಣ್ ಸಾಲದು ಗುರು. ಗೈಸ್ ಈ ಕಡೆ ಒಳಗಡೆ ಗುಹೆ ಒಳಗಡೆ ಹೋಗೋಣ ಬನ್ನಿ ಗೈಸ್, ನೋಡೋಣ ಏನಿದೆ ಅಂತ. ಗೈಸ್ ಬನ್ನಿ ಗೈಸ್, ಈ ಕಡೆ ಬಸವನಗುಡಿ ಕಡ್ಲೆಕಾಯಿ ಜಾತ್ರೆ ನಡೀತಿದೆ. ಫುಲ್ ವೈಬಲ್. ಈ ಕಡೆ ಕಡ್ಲೆಕಾಯಿ ಎಲ್ಲ ಮಾರ್ತಾ ಇದ್ರೆ ಒಕ್ಕವರೆಲ್ಲ ನೋಡ್ಬೋದು ಗೈಸ್. ಈ ಕಡೆ ಏಕ ಕಡ್ಲೆಕಾಯಿ ಇದೆ. ದೊಡ್ಡ ಬಸವಣ್ಣ ಟೆಂಪಲ್ಗೆ ಹೋಗೋಣ ಬನ್ನಿ ಗಾಯ್ಸ್, ತೋರಿಸ್ತೀನಿ. ಗೈಸ್ ಈ ದೇವಸ್ಥಾನ 1837 ಕೆಂಪೇಗೌಡ ಅವರು ಸ್ಥಾಪನೆ ಮಾಡಿದರು ನಂದಿ ದೇವಸ್ಥಾನ ಗೈಸ್. ಈ ನಂದಿ 15 ಅಡಿ ಉದ್ದ ಇದೆ ಗೈಸ್. ಈ ನಂದಿ 20 ಅಡಿ ಅಗಲ ಇದೆ ಗೈಸ್. ಸೀದಾ ಬಂದಿದ್ದು ಶ್ರೀ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದು ಗಾಯ್ಸ್. ಲೈಟ್ಸ್ ಎಲ್ಲ ಹಾಕಿದ್ರೆ ನೋಡ್ಬೋದು ಗಾಯ್ಸ್. ನೀವು ಒಳಗಡೆ ಬನ್ನಿ ಗಾಯ್ಸ್, ತೋರಿಸ್ತೀನಿ. ಎಂಟ್ರಿ ಒಳಗಡೆ ಬಂದೆ, ಒಳಗಡೆ ಹೋಗೋಣ ಗಾಯ್ಸ್. ಹೆಂಗಿದೆ ತೋರಿಸ್ತೀನಿ. ಶ್ರೀ ದೊಡ್ಡ ಗಣಪತಿ ದೇವಸ್ಥಾನ 18 ಅಡಿ ಎತ್ತರ, 16 ಅಡಿ ಅಗಲ. ಈ ಗಣೇಶ ಇಲ್ಲಿ ತುಂಬಾ ಹೆಸರಾಗಿದೆ.
ಈ ಕಡೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದ್ರು, ಈ ಕಡೆ ಪದ್ಮಾವತಿ ಅಮ್ಮ ಇದ್ರು, ಈ ಕಡೆ ಗಣೇಶ ದೇವರು ಇದ್ರು, ಈ ಕಡೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇತ್ತು ಗುರು. ತೋರಿಸ್ತೀನಿ ಬನ್ನಿ.